ಯುದ್ಧದ ಎಫೆಕ್ಟ್ನ ಕಾರಣಕ್ಕೋಸ್ಕರ ದಿನದಿಂದ ದಿನಕ್ಕೆ ಕಚ್ಚಾ ತೈಲದ ವಿಚಾರ ಹೆಚ್ಚಾಗ್ತಾ ಇದೆ ಮತ್ತು ಆರ್ಥಿಕ ಹೊರೆ ಅನ್ನೋದು ಕೂಡ ಪ್ರತಿಯೊಬ್ಬ ಜನಸಾಮಾನ್ಯನಿಗೂ ಕೂಡ ತಟ್ಟಿದೆ. ಇದರ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ವರ್ಕ್ ಫ್ರಮ್ ಹೋಮ್ ವಿಚಾರವನ್ನ ಐಟಿ ವಲಯಕ್ಕೆ ಅಂತ ಹೇಳಿದ್ರು. ಕೊರೋನಾ ಟೈಮ್ನಲ್ಲಂತೂ ಐಟಿ ಕಂಪ್ಲೀಟ್ ಆಗಿ ವರ್ಕ್ ಫ್ರಮ್ ಹೋಮ್ನಲ್ಲೇ ಇದ್ರು ಐಟಿ ಎಂಪ್ಲಾಯೀಸು. ಬಟ್ ಈಗ ಮತ್ತೆ ವರ್ಕ್ ಫ್ರಮ್ ಹೋಮನ್ನು ಜಾರಿ ಮಾಡೋದಕ್ಕೆ ಸಾಧ್ಯ ಇದೆಯಾ? ಐಟಿ ಅಸೋಸಿಯೇಷನ್ ಏನು ಹೇಳ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ಇದೆ, ನೋಡೋಣ. ಇಂಧನ ಉಳಿತಾಯಕ್ಕಾಗಿ ಐಟಿ ಕಂಪನಿಗಳಿಗೆ ಮೋದಿ ಸಲಹೆ. ವರ್ಕ್ ಫ್ರಂ ಹೋಮ್ಗೆ ಒತ್ತು ಕೊಡಿ ಎಂದ ನಮೋ. ಸದ್ಯಕ್ಕೆ ವರ್ಕ್ ಫ್ರಂ ಹೋಮ್ ಸಾಧ್ಯವಿಲ್ಲ, ವರ್ಕ್ ಫ್ರಂ ಹೋಮ್ ಕಷ್ಟ ಎಂದ ಐಟಿ ಅಸೋಸಿಯೇಷನ್. ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಉಂಟಾದ ತೈಲ ಬಿಕ್ಕಟ್ಟು ಮತ್ತು ಏರಿಕೆಯಾಗುತ್ತಿರುವ ಇಂಧನ ಬೆಲೆಗಳ ಹಿನ್ನೆಲೆ ಪ್ರಧಾನಿ ಮೋದಿ ಜನರ ಜೀವನ ಶೈಲಿಯಲ್ಲಿ ಬದಲಾವಣೆ ತರಬೇಕು ಎಂದು ಕರೆ ನೀಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಕಂಪನಿಗಳು ಕೋವಿಡ್ ಕಾಲದಂತೆ ವರ್ಕ್ ಫ್ರಂ ಹೋಮ್ ಅಂದ್ರೆ ಮನೆಯಿಂದಲೇ ಕೆಲಸ, ವರ್ಚುವಲ್ ಸಭೆಗಳು ಮತ್ತು ಆನ್ಲೈನ್ ಮೀಟಿಂಗ್ಗಳನ್ನ ಮತ್ತೆ ಜಾರಿಗೆ ತರಬೇಕೆಂದು ಸಲಹೆ ನೀಡಿದ್ದಾರೆ. ಈ ಸಲಹೆ ಐಟಿ ಹಬ್ ಬೆಂಗಳೂರಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಿದೆ. ಇನ್ನೂ ಕೆಲ ಐಟಿ ಉದ್ಯೋಗಿಗಳು ಈ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಹಾಕಿ ಒತ್ತಾಯಿಸುತ್ತಿದ್ದಾರೆ. ಮತ್ತೆ ಕೆಲವರಿಂದ ಬೇಡವೆಂಬ ಅಭಿಮತ ಬರ್ತಿದೆ. ಈ ಹಿನ್ನೆಲೆಯಲ್ಲಿ ಗ್ರೇಟರ್ ಬೆಂಗಳೂರು ಐಟಿ ಕಂಪನೀಸ್ ಅಂಡ್ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಸ್ಪಷ್ಟತೆ ಕೊಟ್ಟಿದ್ದು, ವರ್ಕ್ ಫ್ರಂ ಹೋಮ್ ಅನ್ನ ಏಕಾಏಕಿ ಜಾರಿಗೊಳಿಸಲು ಸಾಧ್ಯವಿಲ್ಲ. ಈ ಪದ್ಧತಿಗೆ ಐಟಿ ಕಂಪನಿಗಳು, ವರ್ಕರ್ಸ್ ಹಾಗೂ ಕ್ಲೈಂಟ್ಗಳು ಒಪ್ಪಬೇಕು. ಪ್ರಮುಖವಾಗಿ ಬೆಂಗಳೂರಿನ ಕಂಪನಿಗಳು ಈಗಾಗಲೇ ಹೈಬ್ರಿಡ್ ಮಾದರಿಯಲ್ಲಿದ್ದು 2-3 ದಿನ ಕೆಲಸ ಮತ್ತೆ 2 ದಿನ ಮನೆಯಲ್ಲಿ ಉದ್ಯೋಗಿಗಳಿಗೆ ಅವಕಾಶ ನೀಡಿವೆ. ಜೊತೆಗೆ ಸಾಕಷ್ಟು ಐಟಿ ಕಂಪನಿಗಳು ಯುಎಸ್ ಸೇರಿದಂತೆ ಹಲವು ವಿದೇಶಗಳ ಕ್ಲೈಂಟ್ಗಳಿಗೆ ಕೆಲಸ ನಿರ್ವಹಿಸುತ್ತವೆ. ಅದರಲ್ಲೂ ಬಿಪಿಒಗಳಲ್ಲಿ ವರ್ಕ್ ಫ್ರಂ ಹೋಮ್ ಪದ್ಧತಿ ಕಷ್ಟ ಅಂತ ಐಟಿ ಅಸೋಸಿಯೇಷನ್ ಹೇಳಿದೆ. ರೀಸೆಂಟ್ ಆಗಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಈ ತರ ವರ್ಕ್ ಫ್ರಮ್ ಹೋಮ್ ಮಾಡಬೇಕು ಅಂತ ಹೇಳಿ. ಹೇಳಿದಷ್ಟು ಸುಲಭ ಇಲ್ಲ, ಅದು ತುಂಬಾ ಫ್ಯಾಕ್ಟರ್ಸ್ ಡಿಪೆಂಡೆನ್ಸಿ ಇದೆ. ಕಂಪನಿಯವರು ಒಪ್ಪಬೇಕು, ಎಂಪ್ಲಾಯಿಗಳು ಒಪ್ಪಬೇಕು, ಕ್ಲೈಂಟ್ಸ್ ಇರ್ತಾರಲ್ಲ ಕ್ಲೈಂಟ್ಸ್ ಅವರು ಒಪ್ಪಬೇಕು, ಅಕ್ಸೆಪ್ಟ್ ಮಾಡ್ಕೋಬೇಕು ಕ್ಲೈಂಟ್ಸ್ ಏನೇ ಇದು ಹೇಳ್ತಾರೆ ಅಂತ ಹೇಳಿ. ಅದಕ್ಕೆ ಹೈಬ್ರಿಡ್ ಮಾಡೆಲ್ ಮಾಡ್ತಾ ಇದ್ದಾರೆ. 3 days ವರ್ಕ್ ಫ್ರಮ್ ಆಫೀಸ್, 3 days ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾರೆ. ಇದು ಐಟಿ ಎಲ್ಲ ಪಿಪಿಒ ಸೆಕ್ಟರ್ ಬಂದ್ರೆ ಅದು ವರ್ಕ್ ಫ್ರಮ್ ಹೋಮ್ ಮಾಡಕ್ ಕಷ್ಟ ಇದೆ. ಸರ್ವಿಸಸ್ ಎಲ್ಲ ಸ್ವಲ್ಪ ಎಲ್ಲ ವರ್ಕ್ ಫ್ರಮ್ ಆಫೀಸ್ ಮಾಡಬೇಕಾಗುತ್ತೆ. ಸೊ ಐಟಿ ಕಂಪನೀಸ್ ಓಕೆ ಮಾಡಬಹುದು, ಸುಮಾರು ಸೆಕ್ಟರ್ಸ್ ಮಾಡೋದು ಕಷ್ಟ ಇದೆ. ಸುಮಾರು 4500 ಐಟಿ ಬಿಟಿ ಸೇರಿದಂತೆ ಹಲವು ಕಂಪನಿಗಳಿವೆ. ಬೆಂಗಳೂರು ಟ್ರಾಫಿಕ್ ಮಳೆಯಿಂದ ಈ ಕಂಪನಿಗಳಲ್ಲಿ ಈಗಾಗಲೇ ಹೈಬ್ರಿಡ್ ವರ್ಕ್ ಮಾಡೆಲ್ ಕೊಟ್ಟಿದ್ದೇವೆ. ಹೀಗಾಗಿ ಸದ್ಯಕ್ಕೆ ಮನೆಯಿಂದಲೇ ಕೆಲಸ ಮಾಡಲು ಅವಕಾಶ ನೀಡುವುದು ಸಾಧ್ಯವಿಲ್ಲ. ಜೊತೆಗೆ ವರ್ಕ್ ಫ್ರಂ ಹೋಮ್ ಪದ್ಧತಿ ಅಳವಡಿಸಿಕೊಳ್ಳಿ ಅಂತ ಕೇಂದ್ರ ಅಥವಾ ರಾಜ್ಯದಿಂದ ಯಾವುದೇ ಅಡ್ವೈಸ್ ಬಂದಿಲ್ಲ. ಬಂದ್ರೆ ಚಿಂತನೆ ನಡೆಸುವುದಾಗಿ ಅಸೋಸಿಯೇಷನ್ ತಿಳಿಸಿದೆ. ಸೊ ಆಸ್ ಆಫ್ ನಾವು ಏನು ಇನ್ನು ಅಡ್ವೈಸರಿ ಬಂದಿಲ್ಲ. ಸ್ಟೇಟ್ ಗೌರ್ಮೆಂಟ್ ಇದಾಗಲಿ ಸೆಂಟ್ರಲ್ ಗೌರ್ಮೆಂಟ್ ಇದಾಗಲಿ ಅಡ್ವೈಸರಿ ಏನು ಬಂದಿಲ್ಲ. ಸೊ ಬಂದ ಮೇಲೆ ಡಿಸಿಷನ್ ತಗೋಬೇಕಾಗುತ್ತೆ ಮೇಡಮ್. ಇದರಲ್ಲಿ ಸಾವಿರಾರು ಕಂಪನಿಗಳಿದೆ ಮೇಡಮ್, ಇನ್ಕ್ಲೂಡಿಂಗ್ ಸ್ಮಾಲ್ ಅಂಡ್ ಬಿಗ್ ಕಂಪನೀಸ್. 4,000 ಕಂಪನಿಗಳಿದೆ ಮೇಡಮ್. ಪ್ರೆಸೆಂಟ್ ಇವಾಗ ಹೈಬ್ರಿಡ್ ಮಾಡೆಲ್ ಮಾಡ್ತಾ ಇದ್ದಾರೆ ಸುಮಾರು ಕಂಪನಿಗಳಲ್ಲಿ. ಹೈಬ್ರಿಡ್ ಮಾಡೆಲ್ ಟ್ರಾಫಿಕ್ ಸಮಸ್ಯೆ ಇರ್ಬೋದು, ಮಳೆ ಸಮಸ್ಯೆ ಇರ್ಬೋದು, ಟ್ರಾವೆಲಿಂಗ್ ಟೈಮ್ ಇರ್ಬೋದು, ಅದಕ್ಕೋಸ್ಕರ ಸುಮಾರು ಕಂಪನಿಗಳೆಲ್ಲ ಮೋದಿ ಅವರು ಕರೆ ಕೊಟ್ಟಿದ್ದಾರೆ. ಓಕೆ, ಬಟ್ ಅದಕ್ಕೆ ಏನಾದರೂ ಯೂನಿಯನ್ ಗೌರ್ಮೆಂಟ್ ಇಂದ ಇದು ಅಡ್ವೈಸರಿ ಬರಬೇಕು. ಅದನ್ನೆಲ್ಲ ಇವಾಗ ಇಂಡಸ್ಟ್ರಿ ಬಾಡೀಸ್ ಏನಿದ್ದಾರೆ, ನ್ಯಾಸ್ಕಾಮ್ ಇದ್ದಾರೆ, ಅವರೆಲ್ಲ ತಗೊಂಡು ಅದನ್ನ ರಿವ್ಯೂ ಮಾಡಿ ಆಮೇಲೆ ಫೈಲ್ ಮಾಡಬೇಕು ಮೇಡಮ್. ಒಟ್ನಲ್ಲಿ ಐಟಿ ಬಿಟಿ ಹಬ್ ಆಗಿರೋ ಬೆಂಗಳೂರಿನ ಬಹುತೇಕ ಕಂಪನಿಗಳಲ್ಲಿ ಸದ್ಯಕ್ಕೆ ವರ್ಕ್ ಫ್ರಂ ಹೋಮ್ ಜಾರಿಯಾಗ್ತಿಲ್ಲ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.